ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅವರ 904ನೇ ಜಯಂತಿ ನಿಮಿತ್ತ ಫೆಬ್ರವರಿ 4ರಂದು ಬೆಳಗಾವಿಯ ಸರ್ದಾಲ್ ಮೈದಾನದಲ್ಲಿ ಬೃಹತ್ ಜನಜಾಗೃತಿ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಕೋಳಿ ಬೆಸ್ತ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸಾಯಿಬಣ್ಣ ತಳವಾರ್ ಹೇಳಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಫೆಬ್ರವರಿ 4ರಂದು ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುಲ ಬಾಂಧವರ ಸಹಯೋಗದೊಂದಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಅವರ 904ನೇ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ಈ ಜಯಂತಿಯನ್ನ ಬೃಹತ್ ಜನಜಾಗೃತಿ ಸ್ವಾಭಿಮಾನ ಸಮಾವೇಶವನ್ನಾಗಿ ಆಚರಿಸಲು ಕರೆ ನೀಡಲಾಗಿದೆ ಎಂದರು. ರಾಜ್ಯದ ಬಹುತೇಕ ಜಿಲ್ಲೆಯಲ್ಲಿ ಜನವರಿ 21ರಂದೇ ಜಯಂತಿಯನ್ನ ಆಚರಿಸಿದ್ದಾರೆ. ಆದರೆ ಫೆಬ್ರವರಿ 4ರಂದು ಯಾಕೆ ಈ ಜಯಂತಿ ಆಚರಣೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಆತ್ಮೀಯ ವೀರತೀರ ಕೋಳಿ ಸಮಾಜದ ಹೆಮ್ಮೆಯ ಪುತ್ರ ಹಾಗೂ ಶಿವಾಜಿ ಮಹಾರಾಜರ ಸೇನೆಯ ಸಿಂಹ ಎಂದೇ ಗುರುತಿಸಿಕೊಂಡ ತಾನಾಜಿ ಮಾಲಸೂರೆ ಅವರು ಮೊಘಲರ ಸೈನ್ಯದೊಂದಿಗೆ ಹೋರಾಡಿ ಮಡಿದ ದಿನವಾಗಿದ್ದರಿಂದ ಅವರ ಪುಣ್ಯ ದಿನವಾದ ಫೆಬ್ರವರಿ 4ಕ್ಕೆ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಲ್ಲದೆ ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಳಿ ಬೆಸ್ತ ಸಮಾಜ ಬಾಂಧವರಿದ್ದರೂ ಅಸಂಘಟಿತವಾಗಿದ್ದಾರೆ. ಆದ್ದರಿಂದ ಜಿಲ್ಲೆಯಲ್ಲಿ ಸಂಘ ಬಲಗೊಳ್ಳಲು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು. ಕೋಲಿ ಸಮಾಜ ಎಸ್ಟಿಗೆ ಸೇರಿಸಲು ಒತ್ತಾಯ. ಕೋಳಿ ಟೋಕರಿ ಕೋಲಿ ಕಬ್ಬಲಿಗ ಗಂಗಾತಮ ಬೆಸ್ತ ಸಮಾಜವು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಈ ಸಮಾಜದ ಕೆಲವು ಪರ್ಯಾಯ ಪದಗಳು ಪರಿಶಿಷ್ಟ ಪಂಗಡದಲ್ಲಿ ಇದ್ದು ಇವುಗಳಿಂದ ಬಿಟ್ಟು ಹೋದ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಗಂಗಾಮತವನ್ನ ಕರ್ನಾಟಕದಲ್ಲಿ ಇರುವ ಕೋಲಿ ಸಮಾಜವನ್ನ ಎಸ್ಟಿ ಪಟ್ಟಿಗೆ ಸೇರಿಸುವಂತೆ ಬೆಳಗಾವಿಯಲ್ಲಿ ನಡೆಯುವ ಬೃಹತ್ ಜನಜಾಗೃತಿ ಸ್ವಾಭಿಮಾನ ಸಮಾವೇಶದಲ್ಲಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಲಾಗಿದೆ ಎಂದರು. ಇವತ್ತು ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಕಾರಣ ಒಂದೇ, ಬೆಳಗಾವಿ ಜಿಲ್ಲೆಯ ಕೋಲಿ, ಕಬ್ಬಲಿಗ, ಬೆಸ್ತ ಸಂಘದಿಂದ ನಾವು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಸಹಯೋಗದೊಂದಿಗೆ 12ನೇ ಶತಮಾನದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಅಥವಾ ನಿಜಶರಣನಂತೆ ಕರೆಯಲ್ಪಟ್ಟಂತ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ನಾವು ಬೆಳಗಾವಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮತ್ತು ಉತ್ತರ ಕರ್ನಾಟಕದ ಬೇರೆ ಎಲ್ಲಾ ಜಿಲ್ಲೆಗಳಿಂದ ಸಮಾಜದ ಬಾಂಧವರು ಆಗಮಿಸ್ತಕ್ಕಂಥ ಸಾಧ್ಯತೆ ಬಹಳ ಇದೆ. ಯಾಕಂದ್ರೆ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಮತ್ತು ಪ್ರಚಾರವನ್ನು ನಾವಿಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು, ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕದ ಬಹುಮುಖ್ಯ ಜಿಲ್ಲೆ ಮತ್ತು ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಲ್ಲೂ ಸಹ ನಮ್ಮ ಸಮಾಜದವರು ಬಹಳಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನು ಬಹಳ ಅದ್ದೂರಿಯಾಗಿ ನಾವು ಕೈಗೊಳ್ಳಬೇಕು ಅನ್ನೋದೊಂದು ಉದ್ದೇಶ ನಮ್ದಾಗಿದೆ. ಇನ್ನೊಂದು, ಆ ದಿವಸ ಒಂದು ಸುದಿನ ಅಂತಂದ್ರೆ ಫೆಬ್ರವರಿ 4ಕ್ಕೆ ನಾವು ಶಿವಾಜಿ ಮಹಾರಾಜ್ ಅವರ ಸೈನ್ಯದಲ್ಲಿ ಹೋರಾಟ ಮಾಡಿ ವೀರ ಮರಣ ಹೊಂದಿರತಕ್ಕಂಥ ಕೋಲಿ ಸಮಾಜದ ವೀರ ಪುರುಷ ತಾನಾಜಿ ಮಾಲಸೂರೆ ಅವರ ಒಂದು ಜಯಂತಿ ಇದೆ ಅವತ್ತು. ಹಾಗಾಗಿ ಇದು ಒಂದು ನಮಗೆ ಎಲ್ಲಾ ರೀತಿಯಿಂದ ಕೂಡಿ ಬಂದಿರತಕ್ಕಂಥ ಒಂದು ಸಂದರ್ಭ. ಕೇವಲ ಇದು ನಾವು ಒಂದು ಜಯಂತಿ ಅಂತ ಮಾತ್ರ ಮಾಡ್ತಾ ಇಲ್ಲ. ಜಯಂತಿ ಒಂದಿಗೆ ನಾವಿಲ್ಲಿ ಒಂದು ಬೃಹತ್ ಜನಜಾಗೃತಿ ಸ್ವಾಭಿಮಾನ ಸಮಾವೇಶ ಅಂತ ನಾವಿದಕ್ಕೆ ಕರಿತಾ ಇದ್ದೀವಿ. ಕಾರಣ ಇಷ್ಟೇ, ಕೋಲಿ ಬೆಸ್ತ ಸಮಾಜ ಇವತ್ತು ರಾಷ್ಟ್ರದಾದ್ಯಂತ ಇದ್ರೂ ಸಹಿತ, ರಾಜ್ಯಾದ್ಯಂತ ಇದ್ರೂ ಸಹ ತೀರಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಮಾಜ, ತೀರಾ ಹಿಂದುಳಿದಂತ ಒಂದು ಸಮಾಜ. ಹಲವಾರು ವರ್ಷಗಳಿಂದ ನಮಗೆ ನ್ಯಾಯವಾಗಿ ಸಿಗಬೇಕಾಗಿರ್ತಕ್ಕಂಥ ಎಸ್ಟಿ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ನಮಗೆ ಇವತ್ತಿನವರಿಗೆ ಒಂದು ಮರಿಚುಕ್ಕಿ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟಕ್ಕೆ ಒಂದು ಹೆಚ್ಚು ಶಕ್ತಿ ಕೊಡಬೇಕು. ಅದು ಬೆಳಗಾವಿ ನಗರದಿಂದಲೇ, ಬೆಳಗಾವಿ ಜಿಲ್ಲೆಯಿಂದಲೇ ಅಂತಕ್ಕಂಥ ಒಂದು ದೊಡ್ಡ ನಮ್ಮ ಒಂದು ಆಸೆ ಆಗಿದೆ ಮತ್ತು ಗುರಿಯಾಗಿದೆ. ಹಾಗೆ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಕೋಲಿ, ಕಬ್ಬಲಿಗ, ಬೆಸ್ತ ಸಮುದಾಯವನ್ನು ನಾವು ಎಸ್ಟಿ ಪಟ್ಟಿಗೆ ಸೇರಿಸಲೇಬೇಕು. ಈಗಾಗಲೇ ನಮ್ಮೊಂದಿಗೆ ಇರ್ತಕ್ಕಂಥ ಹಲವಾರು ಸಮುದಾಯಗಳು ಎಸ್ಟಿ ಪಟ್ಟಿಯಲ್ಲಿ ಸೇರಲ್ಪಟ್ಟಿದೆ. ಆದರೆ ನಮ್ಮ ಸಮಾಜ ಮಾತ್ರ ಇವತ್ತಿನವರೆಗೆ ಕಡೆಗಣಿಸಲ್ಪಟ್ಟಿದೆ. ಕಾರಣ, ನಮ್ಮ ಸಮಾಜ ಇಲ್ಲಿ ಅಸಂಘಟಿತವಾಗಿದ್ದಾರೆ, ಬಡವರಿದ್ದಾರೆ ಮತ್ತು ರಾಜಕೀಯ ಒಂದು ಶಕ್ತಿ ಇಲ್ಲ ನಮಗೆ.
ಈ ಒಂದು ಕಾರಣಗಳಿಗಾಗಿ ನಮಗೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಾವು ಕರ್ನಾಟಕದಲ್ಲಿ ಹಲವಾರು ಹಿಂದುಳಿದ ವರ್ಗಗಳ ಆಯೋಗಗಳು ಬಂದವು. ನಾಗನಗೌಡ ಸಮಿತಿಯಿಂದ ಚಿನ್ನಪರೆಡ್ಡಿ ಆಯೋಗದ ಸಮಿತಿವರೆಗೆ ಎಲ್ಲಾ ಸಮಿತಿಗಳು ನಮಗೆ ಹೇಳಿದ್ದಾರೆ, ಆಯೋಗಗಳು ನಮಗೆ ಹೇಳಿದ್ದಾರೆ, ಕೋಲಿ ಬೆಸ್ತ ಸಮಾಜ ಅತ್ಯಂತ ಬಡತನದಿಂದ ಕೂಡಿರ್ತಕ್ಕಂಥ ಸಮಾಜ, ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾಗಿರ್ತಕ್ಕಂಥ ಒಂದು ನ್ಯಾಯ ಸಿಕ್ಕಿಲ್ಲ, ಅವರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ. ಚಿನ್ನಪರೆಡ್ಡಿ ಆಯೋಗ ಅವರು ಬಹಳ ನೇರವಾಗಿ ಬೇಡ ಮತ್ತು ಬೆಸ್ತ ಸಮುದಾಯವು ಎರಡು ಒಂದೇ ರೀತಿಯಾಗಿದ್ದಾವೆ. 1990 ಹೇಳಿದ್ದಾರೆ ಅವರು, ಬೇಡ ಮತ್ತು ಬೆಸ್ತ ಸಮಾಜ ಎರಡೂ ಒಂದೇ ರೀತಿಯಾಗಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನ್ನೋದು ಹೇಳಿದ್ದಾರೆ. ಹಾಗೆಯೇ ಅವರಿಗೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕಂತ ಸಹ ಅವರು ಉಲ್ಲೇಖ ಮಾಡಿದ್ದಾರೆ ನಮ್ಮ ಆಯೋಗದಲ್ಲಿ. ಆದರೆ ದುರದೃಷ್ಟವಶಾತ್ ನಾವು ಆಗ್ಲಿಲ್ಲ. ಬೇಡ ಸಮುದಾಯದವರು 1991 ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಆಯಿತು. ನಮ್ಮ ಸಮಸ್ಯೆ ಏನಂತಂದ್ರೆ, ನಾವು 1950 ಭಾರತವು ಸ್ವತಂತ್ರವಾಗಿದ್ದಲ್ಲಿ ಪ್ರಪ್ರಥಮವಾಗಿ ಮೀಸಲಾತಿ ನೀಡಲ್ಪಟ್ಟಿತ್ತು. ಮೀಸಲಾತಿ ನೀಡಿದಾಗ ಕರ್ನಾಟಕದಿಂದ ಕೇವಲ 6 ಪದಗಳನ್ನು ಮಾತ್ರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲ್ಪಟ್ಟಿತ್ತು. ಮುಂದೆ 1956 ತಮಗೆಲ್ಲ ತಿಳಿದಂತೆ ರಾಜ್ಯಗಳ ಪುನರ್ವಿಂಗಡಣೆ ಆಗ್ತದೆ, ಪುನರ್ರಚನೆ ಆಗ್ತದೆ, ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಆವಾಗ ಹೊಸದಾಗಿ ಮತ್ತೊಂದು ಪಟ್ಟಿ ಬರ್ತದೆ 1956. ಈ 1956 ಪಟ್ಟಿ ಬಂದಾಗ ನಮ್ಮ ಸಮುದಾಯದ 6 ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇರ್ತವೆ. ಟೋಕರ್ಕೋಳಿ, ಕೋಳಿಡೋರ್, ಕೋಯ, ಬಿನ್ಕೋಯ, ಕೊಲ್ಚಾ, ಈ ರೀತಿಯಾಗಿರ್ತಕ್ಕಂಥ ನಮ್ಮದೇ ಸಮುದಾಯದ 6 ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇದ್ದುದನ್ನು ಕಾಣ್ತೇವೆ ನಾವು. ನಮ್ಮದು 12ನೇ ಸೀರಿಯಲ್ ನಂಬರ್ ಇರ್ತದೆ, 13ನೇ ಸೀರಿಯಲ್ ನಂಬರ್ ನಾಯಕ ನಾಯಕಡ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಬೇಡ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಮುಂದೆ 1976 ಮತ್ತು ಅಮೆಂಡ್ಮೆಂಟ್ ಆಗ್ತದೆ, ಹೊಸ ಒಂದು ಪಟ್ಟಿ ಬರ್ತದೆ. ಆ ಹೊಸ ಪಟ್ಟಿಯಲ್ಲೂ ಸಹ ನಾವು ಇರ್ತೇವೆ. ಅಂದರೆ ಟೋಕರ್ಕೋಳಿ, ಕೋಳಿಡೋರ್, ಕೋಯ, ಕೊಲ್ಚಾ, ಬಿನ್ಕೋಯ ಅಂತಕ್ಕಂಥ ನಮ್ಮ ಸಮುದಾಯದ ಪರ್ಯಾಯ ಪದಗಳು ನಾವು ಎಸ್ ಟಿ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ 22 ಇರ್ತೇವೆ. 23 ಬೇಡ ಮತ್ತು ಬೇಡ ಸಮುದಾಯದವರು ಇರ್ತಾರೆ. ಆದರೆ ದುರದೃಷ್ಟವಶಾತು ನಮಗೆ ರಾಜಕೀಯ ಮುಂದಾಲೋಚನೆ ಇಲ್ಲದ ಕಾರಣಕ್ಕಾಗಿ, ನಮ್ಮ ಸಮುದಾಯದಲ್ಲಿ ನಾಯಕತ್ವ ಇಲ್ಲದ ಕಾರಣಕ್ಕಾಗಿ ನಾವು ಅದನ್ನು ಬಿಟ್ಟು ಹೋದ ಪದಗಳೆಂದು ನಮ್ಮ ಸಮುದಾಯದ ಇನ್ನುಳಿದ ಪದಗಳನ್ನು ಎಸ್ ಟಿ ಪಟ್ಟಿಗೆ ಸೇರಿಸುವಲ್ಲಿ ವಿಫಲರಾದೀವಿ. ಅದು ಕೋಲಿ, ಕಬ್ಬಲಿಗ, ಬೆಸ್ತ, ಬಾರ್ಕಿ ಪರ್ಯಾಯ ಪದಗಳನ್ನು. ಅದೇ ನಾಯಕ ನಾಯಕರಂತಕ್ಕಂಥ ಬಿಟ್ಟು ಹೋದ ಪದಗಳನ್ನು ಇಟ್ಕೊಂಡು ಬೇಡ ಸಮುದಾಯದವರು 1991 ಸುಗ್ರೀವಾಜ್ಞೆ ಮಾಡ್ಕೊಳ್ತಾರೆ, ನಾವು ಹಿಂದುಳಿತೇವೆ. ಆವಾಗಿನಿಂದ ಇವತ್ತಿನವರೆಗೆ 30 ವರ್ಷ ಹೋರಾಟ ಮಾಡ್ತಾ ಇದ್ದೇವೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ನ್ಯಾಯಕ್ಕಾಗಿ ಸರ್ಕಾರದ ಮೇಲೆ ಹಕ್ಕು ಒತ್ತಾಯ ಮಾಡೋದಕ್ಕಾಗಿ ಇದು ನ್ಯಾಯಯುತವಾಗಿದೆ. ಹಿಂದುಳಿದ ವರ್ಗಗಳ ಆಯೋಗಗಳು ಹೇಳಿದ್ದಾರೆ, ಮಂಡಲ್ ಕಮಿಷನ್ ಹೇಳಿದ್ದಾರೆ. ಮಂಡಲ್ ಕಮಿಷನ್ ಇವರು ಮೀನುಗಾರಿಕೆ ಮಾಡೋದ್ರಿಂದ ಇವರಿಗೆ ಅಸ್ಪೃಶ್ಯತೆಯ ಗುಣಲಕ್ಷಣಗಳಿದಾವೆ ಅಂತ ಹೇಳಿದ್ದಾರೆ. ಅವರು ಸ್ಪಷ್ಟವಾಗಿ ಉಲ್ಲೇಖ ಕೊಟ್ಟಿದ್ದಾರೆ. ಆದರೂ ಸಹಿತ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗೆ ಸರ್ಕಾರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಪರ್ಯಾಯ ಪದಗಳು ಇದ್ರೂ ಸಹಿತ ಬಿಟ್ಟು ಹೋದ ಪರ್ಯಾಯ ಪದಗಳು ಅಂತೂ ಸಹ ನಮಗೆ ಸೇರ್ಪಡೆ ಆಗಲು ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ನಾವು ಈ ಒಂದು ಸಮಾಜದ ಹೋರಾಟವನ್ನು ಒಂದು ಉಗ್ರ ರೂಪಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಸರ್ಕಾರಕ್ಕೆ ಸಮಾಜದ ಕೋಲಿ, ಕಬ್ಬಲಿಗ, ಬೆಸ್ತ ಸಮಾಜ ಅಂತಕ್ಕಂಥ ಅವರ ಶಕ್ತಿ ಏನು ಅನ್ನೋದನ್ನು ಅವರಿಗೆ ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪಕ್ಷಾತೀತವಾಗಿ, ಯಾವುದೇ ರಾಜಕೀಯ ಇಲ್ಲ, ಸಮಾಜವೇ ನಮಗೆ ಮುಖ್ಯ, ಸಮಾಜಕ್ಕೆ ನ್ಯಾಯ ಕೊಡುವುದೇ ನಮ್ಮದೊಂದು ಮುಖ್ಯ ಆಗಿರೋದ್ರಿಂದ ಬೆಳಗಾವಿ ಇದಕ್ಕೆ ಒಂದು ಮೈಲುಗಲ್ಲು ಆಗಬೇಕು. ಬೆಳಗಾವಿ ಜಿಲ್ಲೆ ಯಾವುದೋ ಎಲ್ಲ ರೀತಿಯಿಂದ ನಾವು ಪ್ರಪ್ರಥಮರಾಗಿ ಸಾಕಷ್ಟು ಸಾಧನೆಗಳು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಮಾಜಕ್ಕೂ ಸಹ ಈ ನಿಟ್ಟಿನಲ್ಲಿ ನ್ಯಾಯ ಸಿಕ್ಕರೆ ನಮಗೆ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ ಆಗ್ತಾನ ಉದ್ದೇಶದಿಂದ ಇವತ್ತು ತಮಗೆಲ್ಲರಿಗೆ ಕರೆದಿದ್ದೇವೆ. ತಾವು ದಯವಿಟ್ಟು ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಈ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಮತ್ತು ಸಮಾಜದ ಗಮನಕ್ಕೆ ತಂದರೆ ನಮಗೆ ಹೆಚ್ಚು ಒಂದು ಸಹಾಯ ಮಾಡಿದಂತಾಗ್ತದೆ. ಇಡೀ ನಮ್ಮ ಸಮಾಜ ನಿಮಗೆ ಕೃತಜ್ಞವಾಗಿರ್ತದೆ. ನಾವು ನಿಮಗೆ
ಚಿರಋಣಿ ಆಗಿರ್ತೇವೆ. ಅದೇ ರೀತಿಯಾಗಿ 4ನೇ ತಾರೀಕು ನಡೀತಕ್ಕಂಥ ಬೃಹತ್ ಸಮಾವೇಶಕ್ಕೆ 10,000 ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ದಿವಂಗತ ವಿಠಲ್ ಹೆರೂರ್ ಅವರ ನೇತೃತ್ವದಲ್ಲಿ ನಾವು ಸುಮಾರು ಕಲಬುರಗಿಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿಸಿದ್ದೆವು. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಆವಾಗಲೂ ಕೆಲಸ ಮಾಡ್ತಾ ಇದ್ದೆ, ಇವಾಗಲೂ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಗೌರವಾಧ್ಯಕ್ಷನಾಗಿರೋದ್ರಿಂದ ಇವತ್ತು ತಮ್ಮ ಎದುರುಗಡೆ ಕುಳಿತಿದ್ದೇನೆ. ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷರಿಂದ ಎಲ್ಲ ನಮ್ಮ ಈ ಸಮಾಜದ ಬಾಂಧವರೊಂದಿಗೆ ಇದು ನಾನು ಇನ್ನೊಮ್ಮೆ ನಮ್ಮ ಸಮಾಜದ ಪರವಾಗಿ ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತಾ, ಒಂದು ಹೆಚ್ಚು ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಸಹಾಯ ನಿಮ್ಮಿಂದ ಅಪೇಕ್ಷೆ ಪಡುತ್ತಾ ನಾನು ನನ್ನ ಈ ಒಂದು ವಿಷಯ ಇಲ್ಲೇ ಮುಗಿಸ್ತೇನೆ. ಇಲ್ಲ, ಸರ್ದಾರ್ ಗ್ರೌಂಡ್ ಅಲ್ಲಿ. ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ, ತಮಗೆ ಹೇಳಿದ್ದೀನಿ. ನಾವು ಇದು ಪಕ್ಷಾತೀತವಾಗಿ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ನ್ಯಾಯವನ್ನು ಪಡೆಯುವುದಕ್ಕಾಗಿ ಒಂದು ಹೋರಾಟ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2-3 ಲಕ್ಷ ಜನಸಂಖ್ಯೆ ಇದೆ ನಮ್ದು. ಕಲಬುರಗಿ ಯಾದಗಿರಿ ಭಾಗದಲ್ಲಿ ಸುಮಾರು 5ರಿಂದ 6 ಲಕ್ಷ ಇದೆ. ಕರ್ನಾಟಕದ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಕೋಳಿ ಸಮಾಜ, ಕಬ್ಬಲಿಗ ಸಮಾಜ ಅಂತ ಹೆಚ್ಚಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಬೆಳಗಾವಿ, ಆಮೇಲೆ ಧಾರವಾಡ, ಮುಗವೀರ ಅಂತ ಕರೀತಾರೆ ನಮಗೆ ಉಡುಪಿ ಮತ್ತು ಮಂಡ್ಯದಲ್ಲಿ. ಆ ಮಂಡ್ಯದಲ್ಲಿ ಕಸ್ತರ್ ಅಂತ ಕರೀತಾರೆ. ಈ ರೀತಿಯಾಗಿ ಸುಮಾರು ನಮ್ಮದು ಕರ್ನಾಟಕದಲ್ಲಿ 25ರಿಂದ 30 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸಮಾಜ. ಆದ್ರೆ ಬೇರೆ ಬೇರೆ ಪರ್ಯಾಯ ಪದಗಳಿಂದ ಕೋಳಿ ಸಮಾಜ ಸೇರಿಸಬಾರದಂತಾನೆ ಇನ್ನೊಂದು ದೊಡ್ಡ ಸಮಾಜ ಹೋರಾಟ ಗೊತ್ತು ನಿಮ್ಗೆ? ಅದೇನಾಯ್ತು ಮತ್ತೆ? ಒಳಗಿದ್ದವರು ಹೊರಗಿನವರಿಗೆ ಬರೋದಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ. ಅವರು ಇವರಲ್ಲಿ ಪಾಲ ತಗೊಳ್ತಾರೆ ಅಂತ ಅದೇ ಹೇಳಿದೆ ನಾನು ನಿಮಗೆ. 91ರಲ್ಲಿ ನಾವೇ ಅವ್ರಕ್ಕಿಂತ ಮೊದಲೇ ಆಗ್ಬೇಕಾಗಿತ್ತು. ಹಾಗಿದ್ರೆ ಅವ್ರು ಹೊರಗಿರ್ತಿದ್ರು, ನಾವು ಒಳಗಿರ್ತಿದ್ವಿ. ದುರಾದೃಷ್ಟ ನಮಗೆ. ಇವಾಗ ಅವ್ರು ಒಳಗದಾರ, ನಾವು ಹೊರಗಿದ್ದೀವಿ. ಸಹಜವಾಗಿ ಇವ್ರು ಒಳಗ್ ಬಂದ್ರೆ ನಮ್ಗೆ ಬರ್ತಕ್ಕಂಥ ರಾಜಕೀಯ ಪಾಲು, ಉಳಿದ ಸರ್ಕಾರದ ಸವಲತ್ತುಗಳು ಇವರು ಪಾಲು ತಗೊಳ್ತಾರಂತ ಅವರು ಸಹಜವಾಗಿ ವಿರೋಧ ಮಾಡ್ತಾರೆ. ಆದರೆ ಅದು ಅವ್ರ ಪ್ರಯತ್ನ, ನಮ್ಮ ಪ್ರಯತ್ನ ಹೋರಾಟ ಮಾಡಬೇಕಾಗ್ತದೆ. ಯಾರು ಇಲ್ಲ, ಅದಕ್ಕೆ ಸರ್ಕಾರ ಇದು ಆರ್ಜೆದಿಂದ ಕೇಂದ್ರ ಸರ್ಕಾರದಿಂದ ಬರ್ತದೆ. ಇದು ಯಾರ್ದೋ ಮನೆ ಆಸ್ತಿ ಅಲ್ಲ. ವಿರೋಧ ಮಾಡೋದಕ್ಕೆ ಉದ್ದೇಶ ವಿರೋಧ ಮಾಡೋ ಪ್ರಶ್ನೆ ಬರ್ದಿಲ್ಲ. ಇಲ್ಲಿ ಸಂವಿಧಾನದ ಪ್ರಕಾರ ನಮಗೆ ನ್ಯಾಯವಾಗಿ ಸಿಗಬೇಕಾಗಿದೆ. ಅವರಿಗೆ ಸಂವಿಧಾನ ಪ್ರಕಾರ ಬಂದಿದ್ದಾರೆ, ನಾನು ಸಂವಿಧಾನ ಪ್ರಕಾರ ಇಲ್ಲಾಂದ್ರೆ ನಾವು ಒಳಗೆ ಹೋಗ್ಬೋದಲ್ಲ. ಇದು ಕೇಂದ್ರ ಸರ್ಕಾರದಿಂದ ಆರ್ಜೆದಿಂದ ಬರ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ನಲ್ಲಿ ಯಾಕೆ ಆಗ್ಬೇಕು, ಆವಾಗ ಮಾತ್ರ ಇದನ್ನು ಒಳಗೆ ಹೋಗಕ್ ಸಾಧ್ಯ ಇದೆ. ಆಗಿರ್ಬೇಕಾದ ಅದೆಲ್ಲವೂ ಸಂವಿಧಾನ ಪ್ರಕಾರ ನಾವು ಒಳಗಡೆ ಬಂದಾಗ ಪ್ರಶ್ನೆ ಬರೋದಿಲ್ಲ. ಯಾವ ರೀತಿ ಅದೇ ಸಮಾಜ ಯಾರು ವಿರೋಧ ಮಾಡ್ತಿದ್ದಾರೆ, ಅದೇ ಸಮಾಜದ ದೊಡ್ಡ ದೊಡ್ಡ ಇದ್ದಾರೆ, ಹೇಗೆ ಯಾವ್ದನ್ನ ಈಗ ಇದನ್ನ ಮಾಡ್ತಿದ್ದಾರೆ? ಅವ್ರನ್ನ ಎದುರು ಹಾಕೊಂಡು ನಿಮಗೆ ಮೀಸಲಾತಿ ಸಿಗಬಹುದು. ಎದುರು ಹಾಕೊಂಡು ಮೀಸಲಾತಿ ಅನ್ನೋ ಪ್ರಶ್ನೆ ಇಲ್ಲ. ಅದು ಕೇಂದ್ರ ಸರ್ಕಾರ RG ಅವರು ಮನಸ್ಸು ಮಾಡಿದ್ರೆ ಅವರಿಗೆ ಅಧ್ಯಯನಕ್ಕೆ ಅನುಕೂಲವಾಗಿ ನಮ್ಮದು ಇರ್ತಕ್ಕಂಥ ಎಲ್ಲಾ ಒಂದು ಗುಣಲಕ್ಷಣಗಳಿದ್ದಾವೆ. ಒಂದು ನಾನು ಆಯೋಗಗಳ ಪ್ರಕಾರ ಹೇಳಿದೆ. ಇನ್ನೊಂದು ನಮಗೆ ಈಗ ಉಲ್ಲೇಖ ಮಾಡಬೇಕಂದ್ರೆ 1881ರಿಂದ ಪ್ರಪ್ರಥಮವಾಗಿ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಜನಗಣತಿ ನಡೀತದೆ. ನನ್ನ ಹತ್ರ ಎಲ್ಲ ಉಲ್ಲೇಖ ಇದೆ. ಎಲ್ಲ ಉಲ್ಲೇಖ ಇಟ್ಕೊಂಡು ಅಧ್ಯಯನ ಮಾಡಿ ತಮ್ಮ ಎದುರುಗಡೆ ವಿಷಯ ಮಂಡನೆ ಮಾಡಿದೆ. 3 ವರ್ಷದಿಂದ ನಾನು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಅಧ್ಯಯನ ಮಾಡ್ತಾ ಇದ್ದೀನಿ. 1881ರಿಂದ 1931ವರೆಗೆ ಬ್ರಿಟಿಷರ ಕಾಲದಲ್ಲಿ ಆಗಿರ್ತಕ್ಕಂಥ ಜನಗಣತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದಾವೆ ನಮಗೆ. ಇವರಿಗೆ ಗುಣಲಕ್ಷಣ ಇದಾವೆ. ಇವರು ಅಬೋರಿಜನ್ಸ್ ಅಂತ ಹೇಳ್ತಾರೆ, ಅಂದ್ರೆ ಮೂಲ ನಿವಾಸಿಗಳು ಇವರು ಮತ್ತು ಬುಡಕಟ್ಟು ಜನಾಂಗ. ಇವರು ಅಲೆದಾಡುವ ಜನಾಂಗ ಅಂತೂ ಬ್ರಿಟಿಷರು ಉಲ್ಲೇಖ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ನಮಗೆ ಕೇಂದ್ರ ಸರ್ಕಾರವು RGದ ಪ್ರಕಾರ ಬಂದ್ರೆ ಯಾರು ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅವರು ಈಗ ಎಲ್ಲ ಸಮಾಜದ ಅವರು ಬೆಂಬಲ ಯಾರಿಗಿದೆ, ಬೇಕು ಅನ್ನೋ ಕಡೆಗೆ ಬೇಡ ಅನ್ನೋ ಕಡೆ. ಈಗ ಅವರು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಒಂದು ಚಟುವಟಿಕೆಯಲ್ಲಿ ಬರ್ತಾ ಇಲ್ಲ. ಅವರು ತೀವ್ರ ಒಂದು ಮೊನ್ನೆ ಆಕ್ಸಿಡೆಂಟ್ ಆಯ್ತು, ಹಾಗಾಗಿ ಹೆಚ್ಚಿನ ಒಂದು ಭಾಗವಹಿಸೋದಿಲ್ಲ ಅವರು. ಬಟ್ ಅವ್ರದೇ ಕಾಲದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ.
ಒಂದು ಅಂದ್ರೆ ಅವಾಗ ನಾವು ಗಂಗಾಮತ ಮತ್ತು ಪರ್ಯಾಯ ಪದಗಳಂತ ನಮ್ದು ಫೈಲ್ ಮುಖ್ಯವಾಗಿ ಸಮಸ್ಯೆ ಆಗಿದೆ ನಮಗೆ. ಗಂಗಾಮತ ಮತ್ತು ಪರ್ಯಾಯ ಪದಗಳನ್ನು ಹೋಗಿರೋದ್ರಿಂದ RGರವರು ಇದು ಗಂಗಾಮತ ಅಂತಕ್ಕಂಥದ್ದು ಉಲ್ಲೇಖ ಇಲ್ಲ, ಹೀಗಾಗಿ ಇದನ್ನು ದಯವಿಟ್ಟು ಗಂಗಾಮತ ಅಂತ ಬಿಡಿಸಿ ನೀವು ಕೋಲಿ, ಕಬ್ಬಲಿಗ, ಬೆಸ್ತ, ಕಾರಿಕಾ ಅಂತ ಕಳಿಸಿ ನಾವು ಪರಿಗಣಿಸ್ತೀವಂತೂ RGರವರು ನಿಮಗೆ ಹೇಳಿದ್ದಾರೆ. ಹಾಗಾಗಿ ಆ ಒಂದು 25 ವರ್ಷದ ಪ್ರಯತ್ನ ನಮ್ದೆಲ್ಲ ಇವತ್ತು ಒಂದು ವಿಫಲ ಆಗ್ಬಿಟ್ಟಿದೆ. ಅದನ್ನು ಮತ್ತೆ ಮರು ಪ್ರಯತ್ನ ಅದು ಬೆಳಗಾವಿಯಿಂದ ಮಾಡ್ಬೇಕನ್ನೋ ನಮ್ದು ಆಸೆ. ಇವಾಗ ಯಾವ ರೀತಿ ಬೆಂಬಲ ರಾಜಕೀಯವಾಗಿ ನೀವು ಕೊಡಿಸಿದ್ರೆ ಸಾಧ್ಯ ಇದೆ, ಯಾಕಂದ್ರೆ ಇದು ತೀರಾ ಬಡ ಸಮಾಜ. ಇವತ್ತಿನವರೆಗೆ ಕೂಲಿ ನಾಲಿ ಮಾಡ್ತಾರೆ. ನಿಮಗೆ ನೀವು ಪ್ರತಿದಿನ ನಾನು ಯಾದಗಿರಿಯಲ್ಲಿ ತೋರಿಸ್ತೇನೆ. ಈ ಸಂದರ್ಭದಲ್ಲಿ ಬೆಳಗಾವಿ ಕೋಳಿ ಬೆಸ್ತ ಸಮಾಜದ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಪಾಟೀಲ್, ಕೋಳಿ ಬೆಸ್ತ ಸಮಾಜದ ಮುಖಂಡರು ಆದ ದಿಲೀಪ್ ಕುರಿಂದವಾಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.